90 ಡೇಸ್ VAO ಎಕ್ಸಾಮ್ ಪ್ರಿಪರೇಷನ್ ಇನ್ ಕನ್ನಡ. ದಿನ 11. ಭಾರತದ ಚುನಾವಣಾ ಆಯೋಗ. ಸಂವಿಧಾನದ ವಿಧಿ 324ರಿಂದ 329ರವರೆಗೆ ಸ್ವತಂತ್ರ ಚುನಾವಣಾ ಆಯೋಗ ಮತ್ತು ಚುನಾವಣಾ ನಿಯಮಗಳ ಕುರಿತು ಉಲ್ಲೇಖವಿದೆ. ಚುನಾವಣಾ ಆಯೋಗವು ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಹೊಂದಿರುವ ಸಂವಿಧಾನದ ಸ್ವಾಯತ್ತ ಸಂಸ್ಥೆಯಾಗಿದೆ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಚುನಾವಣೆಗಳ ಜವಾಬ್ದಾರಿಯು ಭಾರತದ ಚುನಾವಣಾ ಆಯೋಗದ್ದಾಗಿದೆ. ಭಾರತ ದೇಶದಾದ್ಯಂತ ಒಂದೇ ಚುನಾವಣಾ ಆಯೋಗವಿದ್ದು, ದೇಶದೆಲ್ಲೆಡೆ ನಿರ್ದೇಶನ ಹಾಗೂ ಮಾರ್ಗಸೂಚಿಗಳನ್ವಯ ಚುನಾವಣೆಗಳನ್ನು ನಡೆಸುತ್ತದೆ. ಸಂವಿಧಾನದ ವಿಧಿ 324(2) ಅನ್ವಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 2 ಚುನಾವಣಾ ಆಯುಕ್ತರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 1973ರಲ್ಲಿ ಚುನಾವಣಾ ಆಯುಕ್ತರ ಅಧಿಕಾರಾವಧಿಯನ್ನು 5 ವರ್ಷಕ್ಕೆ ನಿಗದಿಪಡಿಸಲಾಗಿತ್ತು. 1986 ಜನವರಿ 1ರಂದು 6 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. 6 ವರ್ಷ ಅವಧಿಯೊಳಗೆ ಚುನಾವಣಾ ಆಯುಕ್ತರಿಗೆ 65 ವರ್ಷ ತುಂಬಿದರೆ ಅವರು ನಿವೃತ್ತರಾಗುವರು. 1991 ಜನವರಿ 8ರ ಮಸೂದೆಯ ಅನ್ವಯ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ನೀಡುವ ಸ್ಥಾನಮಾನ, ವೇತನ ಮತ್ತು ಇತರ ಸವಲತ್ತುಗಳನ್ನು ಚುನಾವಣಾ ಆಯೋಗದ ಆಯುಕ್ತರಿಗೂ ನೀಡಬೇಕೆಂದು ನಿರ್ಧರಿಸಿದೆ. ಕೇಂದ್ರ ಸಂಸತ್ತು ಚುನಾವಣಾ ಆಯುಕ್ತರ ಸೇವಾ ನಿಯಮಗಳನ್ನು ನಿರ್ಧರಿಸುತ್ತದೆ. 324(6) ಉಪವಿಧಿ ಅನ್ವಯ ಚುನಾವಣಾ ಆಯೋಗಕ್ಕೆ ಬೇಕಾದ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿಕೊಳ್ಳಬಹುದು. ಭಾರತದ ಸಂಚಿತ ನಿಧಿಯಿಂದ ಚುನಾವಣಾ ಆಯುಕ್ತರ ವೇತನವನ್ನು ಪಾವತಿಸಲಾಗುತ್ತದೆ. 324(5) ಉಪವಿಧಿ ಅನ್ವಯ ಚುನಾವಣಾ ಆಯೋಗದ ಆಯುಕ್ತರನ್ನು ಪದಚ್ಯುತಗೊಳಿಸಲು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಅನ್ವಯಿಸುವ ನಿಯಮದ ಅನುಸಾರ ಪದಚ್ಯುತಗೊಳಿಸಬಹುದು. ಹಾಗೆಯೇ ಇದೇ ವಿಧಿ ಅನ್ವಯ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಇತರ ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರನ್ನು ರಾಷ್ಟ್ರಪತಿಗಳು ಪದಚ್ಯುತಗೊಳಿಸಬಹುದು. ಮುಖ್ಯ ಚುನಾವಣಾ ಆಯುಕ್ತರು ತಮ್ಮ ಅಧಿಕಾರ ಅವಧಿಯಲ್ಲಿ ಸಂವಿಧಾನವನ್ನು ಮೀರಿ ವರ್ತಿಸಿದಾಗ ದೋಷಾರೋಪಣೆ ಪಟ್ಟಿ ಸಲ್ಲಿಸಿ ಕೇಂದ್ರ ಸಂಸತ್ತು ವಿಶೇಷ ಬಹುಮತದಿಂದ ಪದಚ್ಯುತಗೊಳಿಸಬಹುದು. ಸಂವಿಧಾನದ ವಿಧಿ 324(1) ರಲ್ಲಿ ಚುನಾವಣಾ ಆಯೋಗದ ಕರ್ತವ್ಯಗಳನ್ನು